9ನೇ ತರಗತಿ ವಿದ್ಯಾರ್ಥಿನಿ ಸಿಂಚನಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಶಾಲೆಯ ಶಿಕ್ಷಕಿ ಶಿಲ್ಪಾ ಮತ್ತು ಶಿಕ್ಷಕ ಹನುಮಂತಪ್ಪ ಅವರ ವೈಯಕ್ತಿಕ ಪೀಳಿಗೆಯ ಸಂಬಂಧಿತ ವ್ಯವಹಾರಗಳಿಂದ ಮನನೊಂದ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ. ಸರ್ ನಮಸ್ತೆ ಸರ್, ನಾನು ಏನಂತ ಹೇಳಲಿಲ್ಲ ಸರ್. ನಾನೊಬ್ಬ SC ಅಂತ ಹೇಳ್ಬಿಟ್ಟು ಭಾರಿ ಅವಮಾನ ಮಾಡ್ತಾರೆ. ನಾನು ಏನು ಹೇಳಕ್ಕಾಗುತ್ತೆ ಸರ್? ನನ್ನ SC ಸರ್, ನಾನು ಏನು ಹೇಳಕ್ಕಾಗುತ್ತೆ ಸರ್? ನಾನು ಯಾರು ಏನು ಹೇಳಿದ್ರು ನಾನು ಯಾರು ಕೇಳ್ತಾ ಇಲ್ಲ. ನಾನು ಸಿಂಚನಾ ತಂದೆ 9ನೇ ಕ್ಲಾಸ್ ಆಲ್ಕುಟ್ಟಿ ಸ್ಕೂಲಲ್ಲಿ ಓದ್ತಾ ಇದ್ಲು. ಅವಳು ಯಾರೋ ಒಬ್ಬ ಹುಡುಗ ಲೆಟ್ರ್ ಬರ್ದಿದ್ದಂತೆ. ಹುಡುಗ ಲೆಟ್ರ್ ಬರ್ದಿದ್ದಕ್ಕೆ ಅವ್ರ ಅಪ್ಪ ಅವ್ರ ಅಮ್ಮನೆಲ್ಲ ಕರೆಸಿ ಹೇಳಿದ್ದಾರೆ, ಅವ್ರಿಗೆಲ್ಲ ಮಾಡ್ಯವನೇ ನಿನ್ನ ಮಗನ ಸೇಫ್ಟಿ ಮಾಡ್ಕೆ ಅಂತ. ಅದೇ ನಮ್ಗೆ ಯಾಕೆ ಸರ್ ನಮ್ಗೆ ಹೇಳಿಲ್ಲ? ನನ್ನ ಹುಡುಗಿ ತಗೊಂಡಿದ್ರೆ ಅಷ್ಟೇ, ನನ್ನ ಹುಡುಗಿ ತಪ್ಪೇ ಮಾಡಿರಲಿ, ನಮ್ಮನ್ನು ಕರೆಸಿ ಬುದ್ಧಿ ಹೇಳ್ಬೇಕಾಯ್ತು. ನಮಗೆ ನಿನ್ನ ಮಗಳು ತಪ್ಪು ಮಾಡೋಳಪ್ಪ, ಹಿಂಗೆ ಬೈದಿದ್ದೀವಿ ಅಂತ ಹೇಳ್ಬೇಕಾಯ್ತು. ಏಕಾಏಕಿ ನನ್ನ ಜಾತಿ ಬಗ್ಗೆ ಎತ್ತಡಿಸೋದು ಏನಿತ್ತು ಸರ್? ಮಾತೆತ್ತೀರ ಜೈ ಭೀಮ್, ಏನು ಕಿತ್ಕೊಂತೀರ ಜೈ ಭೀಮ್ ಅಂತೀರ? ಯಾವ ಚರಿತ್ರೆಯಲ್ಲಿ ನೀವು ಕೆಲಸ ತಗೊಂತೀರಾ? ಎಲ್ಲಿ ಕೆಲಸ ತಗೊಂಡಿದ್ದೀರಾ ಅಂತ ಬೈತಾರಂತಲ್ಲ. ನನ್ನ ಮಗಳನ್ನ ಅವಮಾನ ಮಾಡ್ತಾರಂತಲ್ಲ. ನನ್ನ ಕ್ಯಾಸ್ಟ್ ಬಗ್ಗೆ ನನಗೆ ಗೌರವ ಇಲ್ವಾ? ನನಗೆ ನ್ಯಾಯ ಇಲ್ವಾ? ನನಗೆ ಜೈ ಭೀಮನ್ನ ಕೂಗ ನಮಗೆ ಇದಿಲ್ವಾ? ನಾವು ಕೆಲಸ ತಗೊಳಕ್ಕೇನು ಆಗಲ್ವಾ? ನಾನಂತೂ ಓದಲಿಲ್ಲ, ನನ್ನ ಮಕ್ಕಳನ್ನಾರ ಓದಿಸ್ಬಾರ್ದ? ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಬಾರ್ದು ಅವ್ರಿಗೆ? ನಾವು ಕೂಲಿ ಮಾಡಿ ಸಾಕ್ತಾ ಇದ್ದೀನಿ, ಯಾಕೆ ನನ್ನ ಜಾತಿ ಬಗ್ಗೆ ಅವಮಾನ ಮಾಡ್ತಾರೆ ಸರ್? ಅವ ಅಮ್ಮಂಗೆ ಶಿಕ್ಷೆ ಆಗ್ತಿಲ್ಲ, ಆಲ್ಕುಟ್ಟಿ ಸಂಸ್ಥೆ ಮೇಲೆ ಕೇಸ್ ತಗೊಂತ ಇಲ್ಲ, ಯಾಕೆ ಅಂತ ನನಗೆ ಗೊತ್ತಿಲ್ಲ ಸರ್. ನನಗೆ ನ್ಯಾಯ ಬೇಕು ಸರ್. ಅವ ಅಮ್ಮನ ಮೇಲೆ ಆಕ್ಷನ್ ತಗೋಬೇಕು. ನಾನು ಕೊಟ್ಟಿರೋ ಕಂಪ್ಲೇಂಟೇ ಬೇರೆ, ಅವ್ರು ತಗೊಂಡಿರೋ ಕಂಪ್ಲೇಂಟೇ ಬೇರೆ. ನನಗೆ ನ್ಯಾಯ ಬೇಕು ಸರ್, ನನಗೆ ನ್ಯಾಯ ಬೇಕು. ಆ ಸ್ಕೂಲ್ ಸಂಸ್ಥೆ ಮೇಲೆ ಯಾಕೆ ತಗೊಂತ ಇಲ್ಲ? ನಾವು ಜೈ ಭೀಮ್ ಅಂತ ಕೂಗ್ಬಾರ್ದಾ? ಜೈ ಭೀಮ್ ಏನು ನೀವು ಮಾಡೋಕ್ಕಾಗಲ್ಲ. ಯಾವ ಚರಿತ್ರೆ ನೀವು ಕೆಲಸ ತಗೊಂಡಿದ್ದೀರ? ಬರೀ ಬಾತ್ರೂಮ್ ತೊಳೆಯೋದು, ಬರೀ ಕಸ ಹೊಡೆಯೋದು, ಬಸ್ ಸ್ಟ್ಯಾಂಡ್ಗಳಲ್ಲಿ ನೀವೇನೇ ಓದಿರು ಅಂತಳಂತಲ್ಲವಮ್ಮ. ಯಾಕೆ ಯಾರು ಕೆಲಸ ತಗೊಂಡೇ ಇಲ್ವಾ? ನಮ್ಮ ಕ್ಯಾಸ್ಟಲ್ಲಿ ನಾವು SC ಅಂತ ನಾವೆಲ್ಲೂ ಹೇಳ್ಕೊಂಡು ತಿರ್ಗಾಡಂಗಿಲ್ವಾ? SC ಅಂತ ಅವಮಾನ ಮಾಡ್ತಾರಲ್ಲ, ನಾವು ಏನು ಮಾಡೋಣ? ನಾವು SC ನಾವು ಇರೋದೇ ಬೇಡವಾ? ನಾವು 3 ಜನನು, ನನ್ನ ಹೆಂಡತಿ, ನನ್ನ ಮಗಳು, ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ಅದೇ ಸ್ಕೂಲ್ ಮುಂದೆ ಹೋಗಿ ನಾವು ಸತ್ತೋಗ್ತೀವಿ ಅಷ್ಟೇ ಸರ್. ನಮಗೆ ನ್ಯಾಯ ಬೇಕು ಸರ್. ನಮಗೆ ಮಂಗಳವಾರ ನಾನು ಮನೇಲೇ ಇದ್ದೆ ಸರ್. ಫೋನ್ ಸರ್ಕೈಲಿ ಫೋನ್ ಮಾಡಿಸಿಲ್ಲ, ಹುಷಾರಿಲ್ಲ, ಹೊಟ್ಟೆ ನೋವು, ಅಮ್ಮ ಮನೆಗೆ ಬರ್ತೀನಿ ಅಂತ ಫೋನ್ ಮಾಡಿಸಿಲ್ಲ ಸರ್. ಸರಿ ಬಾರಮ್ಮ ಅಂದೆ. ಬಂದ್ಲು ಸರ್. ಹುಷಾರಿಲ್ಲ, ಅವಳು ಪೀರಿಯಡ್ಸ್ ಆಗಿದ್ಲು, ಹುಷಾರಿಲ್ಲ ಅಂತ ಹೇಳ್ಕೊಂಬಂದಿದ್ಲು. ನಾನು ಸರಿ ಬಾರಮ್ಮ ಅಂತ ಹೇಳಿದೆ ಸರ್. ಬಂದಿದ್ವಿ ಸರ್. ಮತ್ತೆ ಬುಧವಾರ ನಾನು ಕೆಲ್ಸಕ್ಕೆ ಹೋಗ್ಬೇಕಾಯ್ತು ಸರ್. 9 ಗಂಟೆಯಿಂದ 5 ಗಂಟೆ ಡ್ಯೂಟಿ ಇತ್ತು. ನಾನೇ ಇವತ್ತೊಂದು ದಿವಸ ಇರೋವ, ಸ್ಕೂಲ್ ಇದ್ದಾವೆ, ಹುಲ್ಲು ಹಾಕ್ಕೊಂಡು ಇವತ್ತೊಂದು ದಿವಸ ಇರು, ನಾಳೆಯಿಂದ 6 ಗಂಟೆ ಡ್ಯೂಟಿಗೆ ಹೋಗ್ತೀನಿ, ಇವತ್ತೊಂದು ದಿವಸ ಮನೇಲೇ ಇರು, ನಾಳೆ ಸ್ಕೂಲಿಗೆ ಹೋಗು ಅಂತ ಹೇಳಿ ಅಂತ ಕೆಲ್ಸಕ್ಕೆ ಹೋದೆ ಸರ್. ಅವತ್ತು ಮನೇಲಿ ನಾನು 5 ಗಂಟೆಗೆ ಬಂದೆ. ಅವತ್ತೇನು ಇಲ್ಲ ಸರ್. ಮತ್ತೆ ಬುಧವಾರ 6 ಗಂಟೆಗೆ ಡ್ಯೂಟಿ ನಾನು ಹೋದೆ. ಸ್ಕೂಲ್ಗೆ ಹೋಗವ, ಆ ಸ್ಕೂಲಿಗೆ ನಿಮ್ಮ ಅಪ್ಪ ಮೇವಾಗ ಕೆಲ್ಸಕ್ಕೆ ಹೋಗ್ತೇನೆ, ನೀವು ಇಬ್ಬರು ಸ್ಕೂಲ್ಗೆ ಹೋಗ್ರಿ, ನಾನು 6 ಗಂಟೆಗೆ ಬಂದು ನೀರು ಕುಡಿಸ್ಕೊಂಡು ಆ ಸ್ಕೂಲ್ ನೋಡ್ಕೊಂತೀನಿ, ನಾನು ಡೈಲಿನ 6 ಗಂಟೆಗೆ ಹೋಗ್ಬರ್ತೀನಿ, 2 ಗಂಟೆಗೆ ಬರ್ತೀನಿ, ಕೆಲಸ ಮಾಡ್ಕೊಂತೀನಿ ಮನೇಲಿ ಅಂತ ಹೇಳೋದೆ ಸರ್. ಅಷ್ಟರಲ್ಲಿ ನಮ್ಮ ಮನೆಯವರು ಕೆಲಸಕ್ಕೆ ಹೊರಡ್ಬೇಕಾದ್ರೆ, ಅಪ್ಪ ಇವತ್ತು ನಾನು ಸ್ಕೂಲಿಗೆ ಹೋಗಲ್ಲ, ಇವತ್ತೊಂದು ದಿವಸ ಮನೇಲಿ ಇರ್ತೀನಿ ಅಂತ ಹೇಳೋಳೆ ಸರ್. ಅದಕ್ಕೆ ಇರಪ್ಪ ಅಂತ ಹೇಳೈತೆ. ಅದು ನೀನು ಉಳ್ಕೊಳಪ್ಪ ಅಂತ ಅಂದೈತೆ ಸರ್. ಅವಳು ನಮ್ಮ ಕೆಲ್ಸಕ್ಕೆ ಹೋಗ್ಬೇಕು, ಹಬ್ಬ ಐತೆ ಅಂತ ಹೇಳೋರು ಸರ್. ಅಷ್ಟರಲ್ಲಿ ನಮ್ಮ ಹುಡುಗಿ ಕಾಲೇಜಿಗೆ ಹೋಗ್ತಿದ್ಲು. ಎಕ್ಸಾಮ್ ಇತ್ತಲ್ಲ, ಅವಳಿಗೆ ರಜೆ ಹಾಕಂಗಿರ್ಲಿಲ್ಲ ಸರ್. ಕಾಲೇಜ್ಗೆ ಹೊರಟ್ಬೇಕಾರೆ ಅಕ್ಕ ನಮ್ಮ ಶಿಲ್ಪ ಮೇಡಮ್ ಅವ್ರು ಇದಾರಲ್ಲ, ಅವರು ಏನೇನೋ ಮಾತಾಡ್ತಾರೆ ಕಣಕ್ಕ, ಜಾತಿ ಬಗ್ಗೆ ಎಲ್ಲ ಬೈದ್ರು ಕಣಕ್ಕ ಅಂತ ಅಂದಂತೆ ಸರ್. ಯಾಕವ ಜಾತಿ ಬಗ್ಗೆ ಎಲ್ಲ ಬೈತಾರೆ ಅವರು ಅಂತ ಕೇಳೋದಕ್ಕೆ, ನೀವು SC ಜಾತಿ ಐತಲ್ಲ, ನೀವು ಸರಿಯಿಲ್ಲ, ಏನು ಓದಕ್ಕೆ ಲಾಯಕ್ಕಿಲ್ಲ, ನೀವು ಬರೀ ಬಾತ್ರೂಮ್ ತೊಳೆಯೋಕ್ಕೆ, ಕಸ ಹೊಡೆಯೋಕೆ ಅಷ್ಟೇ ಲಾಯಕ್ಕು, ನೀವು ಸರಿಯಿಲ್ಲ, ನೀವೇನು ಏನು ಕೆಲಸ ತಗೊಂಡಿದ್ದೀರಾ ಅಂತ ಹಂಗೆ ಹಿಂಗೆ ಅಂತ ಏನೇನೋ ಬೈದ್ರು ಕಣಕ್ಕ ಅಂತ ಹೇಳಿದಂತೆ ಸರ್. ಅವ್ರು ಯಾಕಮ್ಮ ಬೈತಾರೆ ಹಂಗಂತ? ನಾವೇನು SC ಆದ್ರೆ ನಾವೇನು ಓದ್ಬಾರ್ದ, ಕೆಲಸ ತಗೋಬಾರ್ದ? ಅಪ್ಪ ಬರ್ಲಿ ಇಲ್ಲಿ ಹೇಳೋಣ ತಡಿ, ಆಟ ಆಡ್ಕೊಂಡಿರವ, TV ನೋಡ್ಕೊಂಡು, ನಾನು 3 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ, ಅಪ್ಪಂಗೆ ಹೇಳೋಣ, ನಾಳೆ ಸ್ಕೂಲ್ ತಕೋಗಿ ಮಾತಾಡೋಣ ಅಂತ ಹೇಳಿ ಅವಳು ಕಾಲೇಜ್ಗೆ ಹೋಗ್ಯಾಳೆ ಸರ್. ನನ್ನ ಅಕ್ಕ ಸಿಂಚನಾ ಆಲ್ಕುಟ್ಟಿ ಸ್ಕೂಲ್ಗೆ ಹೋಗ್ತಾಳೆ. ಅವಳನ್ನ ಮಿಸ್ಸು ತುಂಬ ಅವಮಾನ ಮಾಡಿದ್ದಾರೆ, ಬೈದಿದ್ದಾರೆ. ಅವಳು ನಾನು ಬೆಳಗ್ಗೆ ಕಾಲೇಜ್ಗೆ ಹೊಂಟಾಗ ಹೇಳಿದ್ಲು ಸರ್, ಅಕ್ಕ ನಮ್ಮ ಕ್ಯಾಶ್ನ ಯಾಕಕ್ಕ ಹಿಂಗಂತಾರೆ ಅಂತ. ನಾನು ಫೋರ್ಸ್ ಮಾಡಿ ಕೇಳಿದ್ದಕ್ಕೆ, ನೀವು ಏನಕ್ಕೂ ಲಾಯಕ್ಕಿಲ್ಲ, ಬರೀ ಮುಸ್ರತಿಕಕ್ಕೆ ಅಷ್ಟೇ ಲಾಯಕ್ಕು, ನಿಮ್ಮ ಕ್ಯಾಶ್ನವ್ರು ಯಾರು ಓದಿ ಮುಂದೆ ಬಂದಿಲ್ಲ, ಉದ್ಧಾರ ಆಗಿಲ್ಲ,
ಈ ಥರ ಎಲ್ಲ ಅಂದರು ಅಂತ ಹೇಳಿದ್ಲು ಸರ್. ಸರಿ ಅಪ್ಪ ಬಂದಾಗ ಹೇಳೋಣ, ಏನಂತಾಳೆ ಅವಳು ಕೇಳೋಣ, ಮಿಸ್ ಏನಂತಾರೆ ಕೇಳೋಣ ಅಂದ್ರ ಇಲ್ವೋ ಅಂತ ಫೋನ್ ಮಾಡಿ ಕೇಳೋಣ ಅಂತ ಸುಮ್ಮನೆ ಕಾಲೇಜ್ಗೆ ಹೋದೆ ಸರ್. ನಾನು ಈ ಥರ ಎಲ್ಲ ಮಾಡ್ಕೊಂತಾಳೆ ಅಂತ ಗೊತ್ತಿರಲಿಲ್ಲ. ಸಿಂಚನಾ ತಂದೆ ಆರೋಪಿಸಿದಂತೆ ಪೊಲೀಸ್ ಇಲಾಖೆ ಪ್ರಕರಣವನ್ನ ಶಿಕ್ಷಕರನ್ನ ಹೊರತುಪಡಿಸಿ ಕೇವಲ ವಿದ್ಯಾರ್ಥಿನಿಯರ ಮೇಲೆ ಕೇಸು ದಾಖಲಿಸಿದ್ದು ಕೆಲವರ ವಿರುದ್ಧ ಅನುಮಾನ ಮೂಡಿಸಿದೆ. ಸಿಂಚನಾ ತಮ್ಮ ಆತ್ಮಹತ್ಯೆಯ ಮೊದಲು ತಮ್ಮ ಅಕ್ಕನಿಗೆ ಸಂಪೂರ್ಣ ವಿವರ ತಿಳಿಸಿದ್ಲು. ಆದ್ರೆ ಶಿಕ್ಷಕರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ಪೊಲೀಸರು ಮತ್ತು ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಎಂದು ಶಾಲಾ ಶಿಕ್ಷಣ ಇಲಾಖೆಯವರು ಆರೋಪಿಸಿದ್ದಾರೆ. ಇಲ್ಲಿನ ತಿಪಟೂರು ತಾಲೂಕು ಬಂಡೇನಹಳ್ಳಿ ಹೋಬಳಿಯ ಬಸವರಾಜಪುರ ಗ್ರಾಮದ ಸಿಂಚನ ಮತ್ತು ಅವರ ತಂದೆ ಆಗಿರ್ತಕ್ಕಂಥ ಧನಂಜಯ, ಇವರ ತಂದೆ ನಮ್ಮೊಟ್ಟಿಗೆ ಇದ್ದಾರೆ. ಕಾರಣ ಏನಪ್ಪ ಅಂದರೆ HCMGC ಶಾಲೆಯ ಶಿಕ್ಷಕಿ ಆಗಿರ್ತಕ್ಕಂಥ ಶಿಲ್ಪಾ ಮತ್ತು ಹನುಮಂತರಾಯಪ್ಪ ಅಂತಕ್ಕಂಥವ್ರು ಒಂದು ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ಶಿಲ್ಪಾ ಸಿಂಚನ ಎಂಬತಕ್ಕಂಥ ಪೋಷಕರ ತಂದೆಯವರು, ಅಲ್ಲಿರ್ತಕ್ಕಂಥ ಶಿಕ್ಷಕಿ ಆಗಿರ್ತಕ್ಕಂಥ ಶಿಲ್ಪಾ ಅವರು ಮತ್ತು ಹನುಮಂತರಾಯಪ್ಪ ಅವರು ಏನು ಮಾಡಿದ್ರು ಅಂದರೆ, ಇವರು ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಕುಟುಂಬಕ್ಕೆ ಸೇರಿರ್ತಾರೆ. ಹಾಗಾಗಿ ಈ ಒಂದು ಕುಟುಂಬದ ತಂದೆ ತಾಯಿಗಳು ತನ್ನ ಪಾಡಿಗೆ ತಾನು ಜೀವನ ಮಾಡಲಿಕ್ಕೆ ಕೂಲಿ ನಾಲಿ ಮಾಡ್ಕೊಂಡು ಮಕ್ಕಳು ಓದಿಸ್ತಿರ್ತಾರೆ. ಆದರೆ ಸಂಸ್ಥೆಯಲ್ಲಿರ್ತಕ್ಕಂತಹ ಕೋಮು ಮನಸ್ಥಿತಿ ಇರ್ತಕ್ಕಂಥ ಶಿಲ್ಪ ಎಂಬತಕ್ಕಂಥ ಶಿಕ್ಷಕಿ ಹಾಗೂ ಹನುಮಂತರಾಯಪ್ಪ ಎಂಬತಕ್ಕಂಥ ಶಿಕ್ಷಕರು ಆ ಒಂದು ಹೆಣ್ಣು ಮಗಳನ್ನು ಒಂದು ಪ್ರೇಯರಲ್ಲಿ ಕರೆಸಿ ಜಾತಿ ನಿಂದನೆ ಮಾಡಿ, ನೀವು ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು, ನೀವು ಕೋಳಿ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು, ನೀವು ಬಂಡೆ ಹೊಡಿಲಿಕ್ಕೆ ಲಾಯಕು, ಬಾತ್ರೂಮ್ ತೊಳಿಲಿಕ್ಕೆ ಲಾಯಕು, ನಿಮ್ಮಂಥ ನಾಲಾಯಕಗಳು ಇಂಥ ಶಾಲೆಗಳಿಗೆ ಬರಬಾರ್ದು ಅಂತಕ್ಕಂಥ ಒಂದು ಸಾರ್ವಜನಿಕವಾಗಿ ಒಂದು ಪ್ರೇಯರ್ ಹಾಲಲ್ಲೇ ನಿಂದಿಸಿರ್ತಾರೆ. ಈ ಒಂದು ನೋವನ್ನ ಆ ಒಂದು ಮಗಳು ಸಿಂಚನ ಎಂಬತಕ್ಕಂಥ ಹೆಣ್ಮಗಳು ಆ ನೋವನ್ನು ತಡ್ಕೊಳಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ದಿನಾಂಕ 12/2/2026 ಬೆಳಗ್ಗೆ 12:30 ಸಮಯಕ್ಕೆ. ಆದರೆ ಇಲ್ಲಿವರೆಗೂ ಸಹ ಈ ನನ್ನ ಪೋಷಕರಿಗೆ, ಧನಂಜಯ ಎಂಬತಕ್ಕಂಥ ಪೋಷಕರು, ಮಗಳನ್ನು ಕಳ್ಕೊಂಡಿರ್ತಕ್ಕಂಥ ಪೋಷಕರಿಗೆ FIR ಕಾಪಿ ಇಲ್ಲಿವರೆಗೂ ಕೊಟ್ಟಿಲ್ಲ. 12ನೇ ತಾರೀಕು ದೂರು ದಾಖಲಾಗಿದೆ. ಆ ಮಗಳು ಆತ್ಮಹತ್ಯೆ ಆಗಿರ್ತಕ್ಕಂಥದ್ದು. ಇಲ್ಲಿವರೆಗೂ ಈ ಒಂದು ಬಡ ದಲಿತ ಸಮುದಾಯದ ತಂದೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಟಿಲ್ಲ, ಹಾಗೂ FIR ಸಹ ದಾಖಲಿಸಿ ಅವ್ರಿಗೊಂದು ನಕಲು ಕಾಪಿ ಕೊಟ್ಟಿಲ್ಲ. ಯಾವುದು ಪೊಲೀಸ್ ಠಾಣೆ ಹೊರನಲ್ಲಿ ಇಲ್ಲಿ ದಲಿತ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ. ಮಾನ್ಯ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ ಅವರೇ, ನೀವು ಸಂವಿಧಾನದ ಅಡಿಯಲ್ಲಿ ನೀವು ಇವತ್ತೇನು ಅಧಿಕಾರವನ್ನು ಸ್ವೀಕರಿಸ್ತಿದ್ದೀರೋ ಅದೇ ಸಂವಿಧಾನದ ಅಡಿಯಲ್ಲಿ ಇಂಥ ದಲಿತ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಆದರೆ ಇವತ್ತು ದಲಿತ ಸಮುದಾಯಗಳ ಒಂದು ನೋವು ಯಾರಿಗೆ ಹೇಳಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನೊಂದ ಕುಟುಂಬದ ಪರವಾಗಿ ಸಂವಿಧಾನ ಇದೆ ಅಂತ ಹೇಳ್ತಾರೆ. 12ನೇ ತಾರೀಕು FIR ಆಗಿದೆ. ಇಲ್ಲಿವರೆಗೂ ಈ ಸ್ಟೇಷನ್ ಅವರು FIR ಕಾಪಿ ಕೊಟ್ಟಿಲ್ಲ. ಈ ಪೋಷಕರ ನೋವಿಗೆ ಸ್ಪಂದಿಸಿಲ್ಲ. ಹಾಗಾಗಿ ದಯವಿಟ್ಟು ಮಾನ್ಯ ಗೃಹ ಸಚಿವರೇ, ಈ ಒಂದು ಕೇಸನ್ನು ಆದಷ್ಟು ಬೇಗ ತನಿಖೆ ಚುರುಕುಗೊಳಿಸಿ ಏನು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಶಿಲ್ಪಾ ಎಂಬ ಶಿಕ್ಷಕಿ ಮತ್ತು ಹನುಮಂತರಾಯಪ್ಪ ಎಂಬತಕ್ಕಂಥವರನ್ನು ಈ ಕೂಡಲೇ ಕಾನೂನು ಕ್ರಮದಲ್ಲಿ ಬಂಧಿಸಿ ಅವರನ್ನು ಸುಮೋಟೋ ಕೇಸ್ ದಾಖಲಿಸಿ ಅವ್ರು ಈ ಕೂಡಲೇ ಜೈಲಿಗೆ ಕಟ್ಟಬೇಕಂತ ಕೇಳ್ಕೊತಿದ್ದೀವಿ. ಈ ಒಂದು ಸಿಂಚನೆ ಎಂಬತಕ್ಕಂಥ ಬಾಲಕಿಗೆ ನ್ಯಾಯ ಸಿಗದಿದ್ರೆ ನಾವು ಕರ್ನಾಟಕ ಭೀಮಸೇನೆ ಮತ್ತು ಭೀಮ್ ಆರ್ಮಿ ದಲಿತ ಪರ ಸಂಘಟನೆಗಳೆಲ್ಲ ತುಮಕೂರು ಬಂದ್ ಮಾಡ್ತಕ್ಕಂಥ ಕರೆಯನ್ನು ಕೊಡ್ತೀವಿ. ಹಾಗಂತ ದೊಡ್ಡದಾಗಿರ್ತಕ್ಕಂಥ ಒಂದು ಹೋರಾಟಕ್ಕೆ ರಾಜ್ಯಾದ್ಯಂತ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ ರಾಮಲಿಂಗಯ್ಯನವರ ನೇತೃತ್ವದಲ್ಲಿ ತುಮಕೂರು ಬಂದ್ ಮಾಡಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ. ಈ ಕೂಡಲೇ ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರೇ ಹಾಗೂ ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿರ್ತಕ್ಕಂಥ ಏನಿವತ್ತು ಈ ಭಾಗದಲ್ಲಿ ತಿಪಟೂರು ಭಾಗದಲ್ಲಿ ಇದ್ದಾರೋ ಆ ಒಂದು ಸಮಾಜ ಕಲ್ಯಾಣ ಅಧಿಕಾರಿಗಳು ಇಂಥ ಕುಟುಂಬಗಳು 12ನೇ ತಾರೀಕು ಪ್ರಕರಣ ದಾಖಲಾಗಿದೆ. ಇಲ್ಲಿವರೆಗೂ ಈ ಒಂದು ಕುಟುಂಬದ ಜೊತೆ ವಿಚಾರಕ್ಕೂ ಬಂದಿಲ್ಲ, ಅವರ ಕಷ್ಟ ಸುಖವನ್ನು ನೋಡಿಲ್ಲ. ಅಂತ ನಾಲಾಯಕ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಜಾತಿಗೆ ಆಗ್ತಿದ್ರು ಸಹ ನೋಡ್ಕೊಂಡು ಕೂತಿದ್ರಲ್ಲ, ನಿಮ್ಮಂಥ ನಾಲಾಯಕರು ಈ ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಅಧಿಕಾರ ಮಾಡಲಿಕ್ಕೆ ನಾಲಾಯಕರಿದ್ದೀರಾ. ನೀವು ಈ ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತ ನಾನು ನೋವನ್ನು ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಸಂವಿಧಾನ. ಈ ಪ್ರಕರಣವನ್ನ ಕರ್ನಾಟಕ ಭೀಮ್ ಸೇನೆ ರಾಜ್ಯ ಅಧ್ಯಕ್ಷ ಶಂಕರ ರಾಮಲಿಂಗಯ್ಯ ಕೂಡ ಖಂಡಿಸಿ ಬಾಲಕಿಯ ಸಾವಿಗೆ ಕಾರಣರಾದವರ ವಿರುದ್ಧ ತಕ್ಷಣ ಸೂಕ್ತ ತನಿಖೆ ನಡೆಸಿ ಶಿಕ್ಷೆ ವಿಧಿಸದಿದ್ರೆ ತುಮಕೂರು ಜಿಲ್ಲೆ ಎಲ್ಲಾ ಬಂದ್ ಆಗಲಿವೆ ಎಂದು ಪೊಲೀಸ್ ಮತ್ತು ಶಿಕ್ಷಣ ಇಲಾಖೆಯನ್ನ ಎಚ್ಚರಿಸಿದ್ದಾರೆ. ನೀವೆಲ್ಲರೂ ಮನುವಾದಿಗಳು, ಸಂಘಟನೆಗಳನ್ನು ಒಂದುಗೂಡಿಸಂತ ಕೆಲಸ ನೀವು ಯಾರು ಮಾಡ್ತಾ ಇಲ್ಲ. ಯಾವ್ದೊಂದು ವಿಚಾರಗಳು ತಗೊಂಡ್ಬಂದು ಎಲ್ಲರನ್ನು ಒಗ್ಗೂಡಿಸಂತ, ಎಲ್ಲರನ್ನು ಚಿತ್ರ ಮಾಡುವಂತಹ ಕೆಲಸ ಮಾಡ್ತಿದ್ರ. ಆದ್ರೆ ಮಹಿಳಾ ವಿಚಾರಕ್ಕೆ ಬಂದಾಗ, ದಲಿತರ ವಿಚಾರಕ್ಕೆ ಬಂದಾಗ ಯಾವುದೇ ಸಂಘಟನಾ ಹೊಡೆದಿ 100 ಆಗಿರೋದು ನಾವೆಲ್ಲ ಒಂದಾಗೇ ಆಗ್ತೀವಿ ಅನ್ನೋದಕ್ಕೋಸ್ಕರ ಇದೊಂದು ಉದಾಹರಣೆ. ನಾವೆಲ್ಲರ ಸಂಘಟನೆ ಸೇರ್ಕೊಂಡು ಅತಿ ಶೀಘ್ರದಲ್ಲೇ ಇದೇ ಒಂದು ತುಮಕೂರು ಜಿಲ್ಲೆಯಲ್ಲೇ ಒಂದು ಪತ್ರಿಕಾಗೋಷ್ಠಿ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀರಿ. ಅದಕ್ಕಿಂತ ಮುಂಚೆ ಮಾನ್ಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಶಿಕ್ಷಕ ಯಾವ್ದು ಶಾಲಾ ಆಡಳಿತ ಮಂಡಳಿ ಏನಿದೆಯೋ ಅವ್ರ ವಿರುದ್ಧ ಕಾನೂನು ಕ್ರಮ ತಗೊಂಡು ಅವ್ರಿಗೆ ಜೈಲುಗಟ್ಟಿ
ಈ ಒಂದು ಕುಟುಂಬಕ್ಕೆ ನ್ಯಾಯ ಕೊಡ್ಸಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿರುವಂತಹ ಶಿಕ್ಷಕ ಕಚೇರಿ ಮುಂಭಾಗನ ಮುತ್ತಿಗೆ ಹಾಕಂತ ಕೆಲಸ ಮಾಡ್ತೀವಿ. ಈಗ ಸಾಧ್ಯವಾದರೆ ತುಮಕೂರು ಬಂದ್ ಮಾಡುವಂತಹ ಕೆಲಸವನ್ನು ಸಹ ನಾವು ಮಾಡೇ ಮಾಡ್ತೀವಿ. ಈ ಕುಟುಂಬಕ್ಕೆ ನ್ಯಾಯ ಬೇಕು ಅಂತ ಹೇಳ್ತಾ ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಹಳೆ ಮೈಸೂರು ವಿಭಾಗ ಡಾಕ್ಟರ್ ರಂಗನಾಥ್ ಕುಣಿಗಲ್ ಕ್ಷೇತ್ರ, ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಕ್ಷೇತ್ರ, ಸಿಎನ್ ಬಾಲಕೃಷ್ಣ ಶ್ರವಣಬೆಳಗೊಳ ಕ್ಷೇತ್ರ, ಗಣಿಗ ರವಿಕುಮಾರ್ ಮಂಡ್ಯ ಕ್ಷೇತ್ರ, ದರ್ಶನ್ ಪುಟ್ಟಣಯ್ಯ ಮೇಲುಕೋಟೆ ಕ್ಷೇತ್ರ, ಡಿ ರವಿಶಂಕರ್ ಕೆಆರ್ ನಗರ ಕ್ಷೇತ್ರ, ಕೆಎಚ್ ಪುಟ್ಟಸ್ವಾಮಿಗೌಡ ಗೌರಿಬಿದನೂರು ಕ್ಷೇತ್ರ, ಸಿಮೆಂಟ್ ಮಂಜುನಾಥ್ ಸಕಲೇಶ್ಪುರ ಕ್ಷೇತ್ರ, ಮಂತರ್ ಗೌಡ ಮಡಿಕೇರಿ ಕ್ಷೇತ್ರ, ಜಿಡಿ ಹರೀಶ್ ಗೌಡ ಹುಣಸೂರು ಕ್ಷೇತ್ರ, ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಕ್ಷೇತ್ರ, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.